ನಾನು ಇಲ್ಲಿ ಬೀನ್ಸ್ ಕಾಳು ಹಾಗಲಕಾಯಿನ ರೌಂಡಾಗಿ ಕುಯ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಈಗ ಇದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು: ಕಾಯಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಬೇಳೆ ಸಾಂಬಾರು ಪುಡಿ. ಇದನ್ನ ಈಗ ರುಬ್ಕೊಳ್ಳೋಣ. ಈಗ ಇದು ರುಬ್ಕೊಂಡಾಗಿದೆ. ಬನ್ನಿ ಒಗ್ಗರಣೆ ಹಾಕೋಣ. ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಹಾಗಲಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಗಲಕಾಯಿ ಎಣ್ಣೆಲೇ ಬೇಯಬೇಕು. ಈಗ ಉಪ್ಪು ಹಾಕ್ಕೊಳ್ಳೋಣ. ಹಾಗಲಕಾಯಿ ಸ್ವಲ್ಪ ಬೆಂದ ಮೇಲೆ ಹುಣಸೆಹಣ್ಣು ರಸ ಹಾಕ್ಕೊಳ್ಳೋಣ. ಇದರಿಂದ ಕೈ ಅಂಶ ಇರೋದಿಲ್ಲ. ಈ ಹಾಗಲಕಾಯಿ ಹುಣಸೆಹಣ್ಣು ರಸದಲ್ಲಿ ಒಂದು 5 ಮಿನಿಟ್ಸ್ ಬೇಯಬೇಕು. ಹಿಂಗೆ ಬೆಂದ್ರೇ ಇದ್ರಲ್ಲಿ ಕೈನ ಅಂಶ ಹೋಗುತ್ತೆ. ಈಗ ಇದಕ್ಕೆ ಬೀನ್ಸ್ ಕಾಳು ಹಾಕ್ಕೊಳ್ಳೋಣ. ಈಗ ಮಸಾಲೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಈಗ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಬೇಕಿದೆ. ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚೋಣ. ಈಗ ಲಿಡ್ ಮುಚ್ಚೋಣ. ಇದು ಕುದಿಬೇಕು ಅಂತೇನಿಲ್ಲ, ಹಾಗೆ ಲಿಡ್ ಮುಚ್ಚಿ ಇದಕ್ಕೆ 3 ವಿಷಲ್ ಹಾಕ್ಸೋಣ. ಇದೀಗ ಆಗಿದೆ ನೋಡಿ. ಇದನ್ನ ಈಗ 5 ಮಿನಿಟ್ಸ್ ಕುದಿಯಕ್ಕೆ ಬಿಡೋಣ. ಇದೀಗ ಕುದ್ದಿ ಆಗಿದೆ. ಇದನ್ನ ಈಗ ಆಫ್ ಮಾಡ್ಕೊಳ್ಳೋಣ. ಇದೀಗ ಕುದೀತಾ ಇದೆ. ಇದಾಗಿದೆ. ಈಗ ಹಾಗಲಕಾಯಿ ಬೀನ್ಸ್ ಕಾಳು ಗೊಜ್ಜು ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಇದು ಕುದ್ದಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ಹಾಗಲಕಾಯಿ ಬೀನ್ಸ್ ಕಾಳು ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಬೇಕಾದಲ್ಲಿ ಬೆಲ್ಲ ತಪ್ಪಿದ ಸಕ್ಕರೆ ಸೇರಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.